ನಿಮಗೆಲ್ಲ ಅಮೇರಿಕದ ರಾಜಧಾನಿ ವಾಷಿಂಗ್ಟನ್ ಡಿ.ಸಿಗೆ ಸ್ವಾಗತ. ನನ್ನ ಹೆಸರು ಭೂಮಿ. ಇವತ್ತು ನಾನು ನಿಮ್ಮನ್ನು ಅಮೇರಿಕದ ಕನಸಿನ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಿದ್ದೇನೆ. ಹೆಸರಲ್ಲೇ ಇದೆ ಕನಸಿನ ಮ್ಯೂಸಿಯಂ, ಅಂದರೆ ಡ್ರೀಮ್ ಮ್ಯೂಸಿಯಂ ಅಂತ. ಈ ಡ್ರೀಮ್ ಮ್ಯೂಸಿಯಮಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರದ ಏನು ಸ್ಪೆಷಾಲಿಟಿ ಅಂದರೆ, ಅಮೇರಿಕಾಗೆ ಬಂದು ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಆದಮೇಲೆ ಇಲ್ಲಿ ಬಂದು ಒಂದು ಪಿಕ್ಚರ್ ಹಾಕ್ಬೋದು. ಅಂದರೆ ನಿಮ್ಮ ಅಮೇರಿಕನ್ ಡ್ರೀಮ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ಅಂತ. ಆ್ಯಂಡ್ ನಾನು ಕೂಡ ಇಲ್ಲಿ ಒಂದು ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ. ಆ ಪಿಕ್ಚರ್ ಸ್ಪೆಷಾಲಿಟಿ ಏನಂದರೆ, ನಾನು ವಾಷಿಂಗ್ಟನ್ ಡಿ.ಸಿಲಿ ನನ್ನ ಗ್ರ್ಯಾಜುಯೇಷನ್ ಮುಗಿಸ್ದೆ. ಆ ಒಂದು ಪ್ರೌಡ್ ಮೂಮೆಂಟಲ್ಲಿ ನಾನು ನನ್ನ ಗ್ರ್ಯಾಜುಯೇಷನ್ ಪಿಕ್ಚರ್ ಹಾಕಿದ್ದೇನೆ. ಆ್ಯಂಡ್ ಎಲ್ಲಿವರೆಗೂ ಈ ಮ್ಯೂಸಿಯಂ ಇರುತ್ತೋ ಅಲ್ಲಿವರೆಗೂ ಆ ಪಿಕ್ಚರ್ ಆ ಮರದಲ್ಲಿ ಹಾಗೇ ಇರುತ್ತೆ. ಹಾಗೆ ಇಲ್ಲಿ ಅಮೇರಿಕನ್ ಲೈಫ್ ಸ್ಟೈಲ್ ಹೇಗಿತ್ತು, 9 to 5 ವರ್ಕಿಂಗ್ ಆಗಿರಲಿ, ಆ ಕಂಪ್ಯೂಟರ್ ಎರಾ ಆಗಿರಲಿ, ಅಥವಾ ಇವತ್ತಿನ ಪ್ರೆಸೆಂಟ್ ಜನರೇಷನಿನ ಅಮೇರಿಕನ್ ಡ್ರೀಮ್ ಆಗಿರಲಿ, ಹೇಗಿತ್ತು ಅನ್ನೋದನ್ನ ನಾವು ಓದ್ಬೋದಿಲ್ಲಿ. ಆ್ಯಂಡ್ ಈ ಮ್ಯೂಸಿಯಂ ಬಿಲ್ಡಿಂಗ್ ಮೊದಲು ರಿಕ್ಸ್ ಬ್ಯಾಂಕ್ ಆಗಿತ್ತು. ಇವಾಗ ನಾವು ಆ ಮ್ಯೂಸಿಯಮಿನ ಕೆಳಭಾಗದಲ್ಲಿದ್ದೀವಿ. ಇಲ್ಲಿ ನಮಗೆ ಮೊದಲು ಹೇಗಿತ್ತು ಬ್ಯಾಂಕು, ಅದರ ಸುತ್ತಮುತ್ತ ಹೇಗಿತ್ತು ಅನ್ನೋದು ಪಿಕ್ಚರ್ಸ್ ಎಲ್ಲ ಕಾಣುತ್ತೆ. ಹಾಗೆ ಇಲ್ಲಿ ನೋಟಬಲ್ ಪೀಪಲ್ ಚೆಕ್ ಸೈನ್ ಮಾಡಿರೋದನ್ನೆಲ್ಲ ಇಟ್ಟಿದ್ದಾರೆ. ಯು ಕ್ಯಾನ್ ವ್ಯೂ ಇಟ್. ಹಾಗೆ ನಿಮಗೆ ಇಲ್ಲಿ ಜಿಂಬಾಬ್ವೆನ $5 ಬಿಲಿಯನ್ ನೋಟ್ ಸಿಗುತ್ತೆ. ಆ ಒಂದು 2008 ರಿಸೆಷನ್ ಟೈಮಲ್ಲಿ $5 ಬಿಲಿಯನ್ ಕೂಡ ಒಂದು ಬ್ರೆಡ್ ಲೋಫ್ ಸಿಗಲ್ಲ, ಅಷ್ಟು ಆ ವ್ಯಾಲ್ಯೂ ರಿಸೆಷನ್ ಆಗಿರುತ್ತೆ ಆ ನೋಟಿದು. ನಾವೇನು ಇವಾಗ ಬ್ಯಾಂಕ್ ಬೇಸ್ಮೆಂಟಲ್ಲಿದ್ದೀವಿ, ಆ ಬ್ಯಾಂಕ್ ಬೇಸ್ಮೆಂಟಲ್ಲಿರುವ ಒಂದು ಖಜಾನೆಯ ಡೋರ್ ಇದ್ದು, ಆ ಖಜಾನೆಯ ಹಿಂದ್ಗಡೆ ಇರುವ ಡೋರ್ ಇದ್ದು, ಆ ವೆರಿ ಸೀರಿಯಸ್ ಸೆಕ್ಯೂರಿಟಿ ಸಿಸ್ಟಮ್ ಇದು. ಈ ಒಂದು ಸೆಕ್ಷನ್ ಎಕ್ಸಿಟ್ ಆಗ್ತಾ ಇದ್ದಂಗೆ ನಿಮಗೆ ನೋಟಬಲ್ ಪರ್ಸ್ನಾಲಿಟಿ ಇಂಟ್ರಾಕ್ಷನ್ ಸಿಗುತ್ತೆ. Welcome. I am President Abraham Lincoln. Do I look familiar to you? Perhaps it's because my picture is on the penny. Speaking of monetary matters, there's a $25 check I wrote to my son back in 1865 in this room. See if you can find it. ಆ ಸೆಷನ್ನ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮಗೆ ಫೌಂಡೇಶನ್ ಆಫ್ ದ ಅಮೇರಿಕನ್ ಡ್ರೀಮ್ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಏನೇನು ಕೀ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೋ ಆ ಒಂದು ಸೆಕ್ಷನ್ಗೆ ಬರ್ತೇವೆ. ಅದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಎಜುಕೇಷನ್. ದೀಸ್ ಆರ್ ವೆರಿ ಮೀನಿಂಗ್ಫುಲ್ ಲೈನ್ಸ್. ಹಾಗೆ ಇಲ್ಲಿ ಸುಮಾರು ಎಂಟ್ರಪ್ರಿನರ್ಸ್ ಮಾತಾಡಿರೋದನ್ನ ಇಂಟ್ರಾಕ್ಟಿವ್ AI ಆಗಿ ಇಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಇಂಟ್ರಾಕ್ಟಿವ್ AI ಆಟಗಳು ಕೂಡ ಆಡ್ಲಿಕ್ಕೆ ಸಿಗುತ್ತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಈ ಒಂದು ಕೀ ಫ್ಯಾಕ್ಟರ್ಸ್ ಏನು ಎಜುಕೇಷನ್ ಆಗಿರಲಿ, ಇನೋವೇಷನ್ ಆಗಿರಲಿ, ಆಂಟ್ರಪ್ರಿನರ್ಶಿಪ್ ಆಗಿರಲಿ, ಈ ಎಲ್ಲ ಒಂದು ಕಂಬೈನ್ ಮಾಡಿ ಈ ಸೆಕ್ಷನಲ್ಲಿ ನಿಮಗೆ ವ್ಯೂ ಮಾಡಲಿಕ್ಕೆ ಸಿಗುತ್ತೆ. ಇಟ್ಸ್ ವೆರಿ ಇಂಟ್ರಾಕ್ಟಿವ್, ನಾಲೆಜಬಲ್ ಸೆಕ್ಷನ್ ಆಗಿರುತ್ತೆ ಇದು. ಈ ಸೆಕ್ಷನನ್ನು ವುಮೆನ್ಸ್ಗಂತ ಡೆಡಿಕೇಟ್ ಮಾಡಿದ್ದಾರೆ. ಇಲ್ಲಿ ಹೇಗೆ ಸಾಮಾನ್ಯ ಮಹಿಳೆ ಆ ಒಂದು ವುಮೆನ್ಸ್ ರೈಟ್ಸ್ಗಾಗಲಿ, ವುಮೆನ್ ಈಕ್ವಾಲಿಟಿಗಾಗಲಿ, ವುಮೆನ್ ಎಜುಕೇಷನ್ಗಾಗಲಿ, ವುಮೆನ್ ವೋಟಿಂಗ್ ಪವರ್ಗಾಗಲಿ ಆ ಟೈಮಲ್ಲಿ ಹೋರಾಡೋದಕ್ಕೆ ಇವಾಗ ನಾವು ವುಮೆನ್ ವೋಟಿಂಗ್ ಆಗಲಿ, ಎಜುಕೇಷನ್ ಆಗಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದು. ಆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ಸೆಷನ್ ತೋರಿಸುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೇರ್ ಸ್ಯಾಕ್ರಿಫೈಸಸ್. ಈ ಮ್ಯೂಸಿಯಂ ಒಳಗಡೆ ನಿಂತ್ಕೊಂಡು ನಿಮಗೆ US ಗೌರ್ಮೆಂಟ್ ಬಿಲಾಂಗ್ ಆಗಿರೋ ಬೇಜಾನ್ ಬಿಲ್ಡಿಂಗ್ಗಳು ಕಾಣುತ್ತೆ. ಇಲ್ಲಿ ಎವ್ರಿ ಆರ್ಕಿಟೆಕ್ಚರ್ ಇಸ್ ವೆರಿ ಡಿಫ್ರೆಂಟ್ ಮತ್ತು ಯುನೀಕ್ ಆಗಿದೆ ಎಲ್ಲ ಬಿಲ್ಡಿಂಗ್ಸು ಕೂಡ. ಈ ಒಂದು ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಈ ಬಿಲ್ಡಿಂಗ್ ಹಿಂದೆ ನ್ಯಾಷನಲ್ ಮಾನ್ಯುಮೆಂಟ್ ಕಾಣುತ್ತೆ ನಿಮಗೆ. ಹಾಗೆ ಇದ್ರ ಹಿಂದೆನೇ ವೈಟ್ ಹೌಸ್ ಕೂಡ ಲೊಕೇಟ್ ಆಗಿದೆ. ಜಸ್ಟ್ ಅ ಬ್ಲಾಕ್ ಅನಿಸುತ್ತೆ. ಈ ಡ್ರೀಮ್ ಮ್ಯೂಸಿಯಮಿನ ಈ ಡ್ರೀಮ್ ಟ್ರೀ ನೋಡ್ಲಿಕ್ಕೆ ನಂಗೆ ಖುಷಿ ಆಗುತ್ತೆ. ಏಕೆಂದರೆ ಅದರಲ್ಲಿ ನನ್ನದು ಒಂದು ಪಿಕ್ಚರ್ ಇದೆ. ಈಗ ನನ್ನ ಡ್ರೀಮ್ ಕೂಡ ಸಕ್ಸಸ್ ಆಯಿತು ಅಂತ. ಈ ವ್ಯಕ್ತಿ ಬಂದು ಅಮ್ಯಾಡಿಯೋ ಅಂತ. ಇವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ರೈತರಿಗಾಗಲಿ, ಇಮಿಗ್ರೆಂಟ್ಸ್ಗಾಗಲಿ ಅಂದರೆ, ಮೊದಲು ಅವ್ರಿಗೆಲ್ಲ ಬ್ಯಾಂಕ್ ಲೋನೇ ಸಿಗ್ತಿರ್ಲಿಲ್ಲ, ಬಟ್ ಆ ಲೋನ್ ಸಿಗುವ ಫೆಸಿಲಿಟಿ ಮಾಡಿದ್ದಾರೆ ಅವರು. ಹಾಗೆ ಇಲ್ಲಿ ನಿಮಗೆ ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ಆಗಲಿ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲಿ ನಿಮಗೆ ಇಲ್ಲಿ ಕಂಡು ಬರುತ್ತೆ. ಎಷ್ಟು ಪ್ರೋಗ್ರೆಸಿವ್ ಆಗಿದೆ ಅಲ್ಲ, ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ ಎಲ್ಲ. ಆ್ಯಂಡ್ ನಮಗೂ ಇಲ್ಲಿ ಬಂದಾಗ ಏನೋ ಮಾಡಬೇಕು ಲೈಫಲ್ಲಿ ಅಂತ ಅನಿಸುತ್ತೆ. ನ್ಯೂಯಾರ್ಕಿನ ಸ್ಟಾಕ್ ಮಾರ್ಕೆಟ್
ತುಂಬ ತುಂಬ ದೊಡ್ಡ ಜಾಗ, ಹಳೆಯ ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ ಅದು. ಹಾಗೆ ಈ ಮ್ಯೂಸಿಯಂ ಈ ಎಲ್ಲ ಕೋಣೆಯಲ್ಲೂ ತುಂಬ ಅಟ್ರಾಕ್ಟಿವ್ ಆಗಿ ಆರ್ಟ್ಫುಲ್ ಆಗಿ ಇದೆ. ಐ ವಾಸ್ ವೆರಿ ಹ್ಯಾಪಿ ಟು ವಿಸಿಟ್ ದಿಸ್ ಮ್ಯೂಸಿಯಂ. ಒಂಥರ ನನಗೆ ರಿಫ್ರೆಶಿಂಗ್ ಆಗಿತ್ತು. ಹಾಗೆ ನಾನೊಂದು ಟೈಮ್ ಲ್ಯಾಪ್ಸ್ ವೀಡಿಯೋ ತೊಗೊಂಡೆ ಇದ್ರದ್ದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನೀವೇನು ಇವಾಗ ಸೀಲಿಂಗ್ ನೋಡ್ತಿದ್ದೀರಲ್ಲ, ಅದು ನ್ಯೂಲಿ ಕನ್ಸ್ಟ್ರಕ್ಟ್ ಆಗಿರೋ ಸೀಲಿಂಗು. ಹಾಗೆ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ಬೇಕಾಗತ್ತೆ. ಮುಂದಿನ ವಾಷಿಂಗ್ಟನ್ DC ಸೀರೀಸಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.